ಅಪಘಾತದಲ್ಲಿ ಗಾಯಗೊಂಡಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚೇತರಿಕೆ ಇದೇ ವಾರ ಬೆಳಗಾವಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಬೆಳಗಾವಿಯಲ್ಲಿ ಡಾಕ್ಟರ್ ರವಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ಮುಂದುವರಿಕೆ. ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರು ಬೆಳಗಾವಿಗೆ ಬರ್ತಾ ಇರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಗಾಯಗೊಂಡ್ರು. ಅದು ನಿನ್ನೆ ಬೆಳಗ್ಗೆ ಅವರು ಹಾಸ್ಪಿಟಲ್ಗೆ 6 ಗಂಟೆಗೆ ಬಂದಾಗ ಬೆಡ್ ಭಾಳ ಆಗಿತ್ತು. ಬಟ್ ಇವತ್ತಿನವರೆಗೂ ಬೆಳಗ್ಗೆ ಎಕ್ಸಾಮಿನ್ ಮಾಡಿದಾಗ 24 ಗಂಟೆಗಳು ಭಾಳ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೆನ್ನುಹುರಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ ಈಗ ರೆಸ್ಟ್ ತಗೋತಾ ಇದ್ದಾರೆ ಮತ್ತು ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆ. ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಮೇಡಮ್ ಮತ್ತು ಚಂದ್ರರಾಜ್ ಅವರು ಇಬ್ರು ಮೆಡಿಕಲ್ ಟ್ರೀಟ್ಮೆಂಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಅವ್ರ ಗನ್ ಮ್ಯಾನ್ ಮತ್ತು ಡ್ರೈವರ್ಗೆ ಶೋಲ್ಡರ್ಗೆ ಮತ್ತು ಕೈಗೆ ಪೆಟ್ಟಾಗಿತ್ತು. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಮೇಡಮ್ಗೆ ಇನ್ನೊಂದು ವಾರದಿಂದ 10 ದಿವಸ ರೆಸ್ಟ್ ಕೊಡ್ಬೇಕಾಗ್ತೈತಿ. ಆಮೇಲೆ ಚಂದ್ರರಾಜ್ ಅವ್ರಿಗೂ ಒಂದು 8 ದಿನ 10 ಡೇಸ್ ರೆಸ್ಟ್ ತಗೋಬೇಕಾಗ್ತೈತಿ. ಅದಕ್ಕೆ ತಾವೆಲ್ಲರೂ ಆತಂಕ ಪಡುವಂತದ್ದು ಏನು ಕಂಡೀಷನ್ ಇಲ್ಲ. ಮೇಡಮ್ ಮತ್ತು ಚಂದ್ರರಾಜ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಮೇಡಮ್ ಡಿಸ್ಚಾರ್ಜ್ ಮೋಸ್ಟ್ಲಿ ಇನ್ನೊಂದು 3 ದಿನ ಆಗುತ್ತೆ. 3 ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡಿ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ. ನಿನ್ನೆ MRI CT ಸ್ಕ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇವತ್ತು ಬ್ಲಡ್ ಇನ್ವೆಸ್ಟಿಗೇಷನ್ ವಿಟಮಿನ್ D3 ಮತ್ತು ವಿಟಮಿನ್ B12 ಅಷ್ಟು ಕಳಿಸಿದ್ವಿ. ಇವತ್ತು ಸಂಜೆವರೆಗೂ ರಿಪೋರ್ಟ್ಸ್ ಬರ್ತಾವೆ. ಆಹಾರದೊಳಗೆ ನಾವು ಹೈ ಪ್ರೋಟೀನ್ ಮತ್ತು ಹೈ ಕ್ಯಾಲ್ಸಿಯಂ ಡೈಟ್ ಮೇಡಮ್ಗೆ ಅಡ್ವೈಸ್ ಮಾಡಿದ್ದೀವಿ. ಅವರು ಅಳವಿ ಮತ್ತು ಮೊಳಕೆ ಹೊಡೆದ ಕಾಳು, ಪನ್ನೀರ್, ಮೊಸರು ಇವನ್ನೆಲ್ಲ ಹೆಚ್ಚಿಗೆ ಡ್ರೈ ಫ್ರೂಟ್ಸ್ ಹೆಚ್ಚಿಗೆ ತಗೋಕ್ ಹೇಳಿದ್ವಿ. ಅಥವಾ ಸ್ಟಾರ್ಟ್ ಮಾಡಿದ್ದಾರೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಚಂದ್ರರಾಜ್ ಭಟ್ ಸ್ಕ್ಯಾನ್ ಮಾಡೈತಿ. ಅದು ನಾರ್ಮಲ್ ಐತಿ, ಸ್ವಲ್ಪ ಮೆದುಳಿಗೆ ಬಾವ್ ಐತಿ. ಹೆಬ್ಬಾಳ್ಕರ್ ಮೇಡಮ್ ಮಾನ್ಯ ಮಂತ್ರಿಗಳಾದಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗವರ್ಮೆಂಟ್ ವೆಹಿಕಲ್ ಏನು ಆಕ್ಸಿಡೆಂಟ್ ಆಗಿತ್ತು, ಆ ಬಗ್ಗೆ ನಿನ್ನೆ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ಇವರ ಗಾಡಿಯನ್ನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ ಶಿವಪ್ರಸಾದ್ ಗಂಗಾಧರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಒಟ್ಟು ಇದರಲ್ಲಿ 4 ಜನ ಟ್ರಾವೆಲ್ ಮಾಡ್ತಾ ಇದ್ರು. ಸ್ವತಃ ಡ್ರೈವರು ಜೊತೆಗೆ ಗನ್ಮ್ಯಾನ್ ಆಗಿರ್ತಕ್ಕಂಥ ಈರಪ್ಪ, ಮಾನ್ಯ ಸಚಿವರು ಹಾಗೂ MLC ಆಗಿರ್ತಕ್ಕಂಥ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಅವರು. ಇವರು ಬೆಳಗ್ಗೆ ಸುಮಾರು 5 ಗಂಟೆ ಸುಮಾರಿಗೆ ಅಂಬಡಗಟ್ಟಿ ಕ್ರಾಸ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಂಟೈನರ್ ಟ್ರಕ್ ಬಲಗಡೆಯಿಂದ ಎಡಗಡೆಗೆ ಬಂತು. ಆ ಬಂದಂತ ಸಂದರ್ಭದಲ್ಲಿ ಕಂಟೈನರ್ ಇವರ ಇನ್ನೋವಾ ಹೈಕ್ರಾಸ್ ಗಾಡಿಗೆ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂತ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನ ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟರ್ ಆಗಿ ಅಲ್ಲಿ ಇರತಕ್ಕಂತ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನುವಂಥದ್ದು ನಮ್ಗೆ ಕಂಡು ಕಂಪ್ಲೇಂಟ್ ಕೊಟ್ಟಂತ ಅಂಶ ಮತ್ತೆ ನಮ್ಗೆ ಅಲ್ಲಿ ಕಂಡು ಬಂದಂತ ಅಂಶ. ತದನಂತರ ನಮ್ಮ ಪೊಲೀಸರು ಅಲ್ಲಿ ಸ್ಥಳ ಪಂಚನಾಮೆಯನ್ನ ಮಾಡಿದಾಗ ಅಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ವಾಹನ ಅಲ್ಲಿ ಇರ್ಲಿಲ್ಲ. ಅಲ್ಲಿಂದ ಆಲ್ರೆಡಿ ಮುಂದೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಟೊಯೋಟಾ ಶೋರೂಮ್ಗೆ ಅದನ್ನ ಸಾಗಿಸಲಾಗಿತ್ತು. ಅಲ್ಲಿ ವಾಹನದ ಪಂಚನಾಮೆಯನ್ನ ಮಾಡಿದ್ದಾರೆ. ತಾವೆಲ್ಲ ವಾಹನ ಯಾವ ರೀತಿ ಆಕ್ಸಿಡೆಂಟ್ ಆಗಿರೋದನ್ನ ತಾವು ಕೂಡ ಬೇರೆ ಬೇರೆ ಫೋಟೋಗಳಲ್ಲಿ ನೋಡಿದಿರಿ. ಕಂಪ್ಲೇಂಟ್ ಅಲ್ಲಿ ಇರೋ ಹಾಗೆ ಬಲಗಡೆ ಅದಕ್ಕೆ ಗುದ್ದಿರೋ ನಿಶಾನೆಗಳು ನಮ್ಗೆ ಅಲ್ಲಿ ದೊರಕಿದಾವೆ. ಮಾನ್ಯ ಮಂತ್ರಿಗಳಾದಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗವರ್ಮೆಂಟ್ ವೆಹಿಕಲ್ ಏನು ಆಕ್ಸಿಡೆಂಟ್ ಆಗಿತ್ತು, ಆ ಬಗ್ಗೆ ನಿನ್ನೆ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು
ಆಗಿದೆ. ಇವರ ಗಾಡಿಯನ್ನ ಚಾಲನೆ ಮಾಡ್ತಾ ಇರ್ತಕ್ಕಂತ ಡ್ರೈವರ್ ಶಿವಪ್ರಸಾದ್ ಗಂಗಾಧರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಒಟ್ಟು ಇದರಲ್ಲಿ 4 ಜನ ಟ್ರಾವೆಲ್ ಮಾಡ್ತಾ ಇದ್ರು. ಸ್ವತಃ ಡ್ರೈವರ್ ಜೊತೆಗೆ ಗನ್ಮ್ಯಾನ್ ಆಗಿರ್ತಕ್ಕಂಥ ಈರಪ್ಪ, ಮಾನ್ಯ ಸಚಿವರು ಹಾಗೂ MLC ಆಗಿರ್ತಕ್ಕಂಥ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಹಲವು ಪರೀಕ್ಷೆಗಳನ್ನು ಮಾಡಲಾಗ್ತಿದ್ದು ಅವರ ಚೇತರಿಸಿಕೊಂಡಿದ್ದಾರೆ ಅಂತ ಡಾಕ್ಟರ್ ರವಿ ಅವರು